ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 1. ಅತಿ ಕಡಿಮೆ ಅಕ್ಷರ ಹೊಂದಿರುವ ಭಾಷೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ರೋಟಕಸ್ ಭಾಷೆ. ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗಿರುವ ದ್ವೀಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಅಲೇಷಿಯಾ ದ್ವೀಪ. ಚಕ್ಮಾ ಬುಡಕಟ್ಟು ಎಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್. ಈ ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ? ಆಪ್ಷನ್ ಬಿ ಶಿವಾಲಿಕ ಬೆಟ್ಟಗಳು. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 75.36. ಪ್ರಶ್ನೆ ಸಂಖ್ಯೆ 6. ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಸಿ ಆಂಧ್ರ ಪ್ರದೇಶ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಆಳವಾದ ಬಂದರು ಯಾವುದು? ಆಪ್ಷನ್ ಬಿ ವಿಶಾಖಪಟ್ಟಣ ಬಂದರು. ಯಂಗ್ ಟರ್ಕ್ ಎಂದು ಪ್ರಸಿದ್ಧರಾದ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಚಂದ್ರಶೇಖರ್ ಅವರು. ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಲೋಕಸಭಾ ಯಾವುದು? ಲಕ್ಷದ್ವೀಪ. ಸರಿಯಾದ ಉತ್ತರ. ಎಷ್ಟು ಅವಧಿಗೊಮ್ಮೆ ಸಾಗರದಲ್ಲಿ ಉಬ್ಬರವಿಳಿತ ಸಂಭವಿಸುತ್ತದೆ? ಆಪ್ಷನ್ ಎ 12 ಗಂಟೆ 26 ನಿಮಿಷಗಳು. ಕಪ್ಪು ಮಣ್ಣು ಯಾವ ಶಿಥಿಲೀಕರಣದಿಂದ ಆಗಿದೆ? ಆಪ್ಷನ್ ಸಿ ಬಸಾಲ್ಟ್ ಶಿಥಿಲೀಕರಣದಿಂದ. ಪೆಟ್ರೋಲಿಯಂ ದೊರೆಯುವ ಶಿಲೆ ಯಾವುದು? ಆಪ್ಷನ್ ಎ ಪದರು ಶಿಲೆ. ಈ ಕೆಳಗಿನವು ಯಾವ ಭೂಖಂಡವು ಅತಿ ಹೆಚ್ಚು ಸರಾಸರಿ ಇಳಿಜಾರನ್ನು ಹೊಂದಿದೆ? ಆಪ್ಷನ್ ಬಿ ಅಂಟಾರ್ಟಿಕಾ. ಸರಿಯಾದ ಉತ್ತರ. ಅಟಾರ್ನಿ ಜನರಲ್ ಸಂವಿಧಾನದ ಯಾವ ವಿಧಿಯ ಪ್ರಕಾರ ನೇಮಕ ಆಗುತ್ತಾರೆ? ಆಪ್ಷನ್ ಎ 76ನೇ ವಿಧಿ. ಸರಿಯಾದ ಉತ್ತರ. ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾರು? ಆಪ್ಷನ್ ಸಿ ನರೇಂದ್ರ ಮೋದಿ ಮತ್ತು ರಾಜೀವ್ ಕುಮಾರ್. ಪ್ರಶ್ನೆ ಸಂಖ್ಯೆ 16. 1946ರ ಎಸ್ಕೆದಾರ್ ಆಯೋಗದ ರಚನೆಯ ಉದ್ದೇಶವೇನು? ಆಪ್ಷನ್ ಬಿ ರಾಜ್ಯಗಳ ರಚನೆ. ನೂತನ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ತಾವರ್ ಚಂದ್ ಗೆಹ್ಲೋಟೆ. ಪುರಾತನ ಶಿಲೆಗಳನ್ನು ಒಳಗೊಂಡಿರುವ ಪರ್ವತ ಯಾವುದು? ಆಪ್ಷನ್ ಬಿ ಹಿಮಾಲಯ ಪರ್ವತ. ಸರಿಯಾದ ಉತ್ತರ. ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರುಕ್ಟೋಸ್. 20ನೇ ಶತಮಾನದ ಅದ್ಭುತ ಲೋಹ ಯಾವುದು? ಆಪ್ಷನ್ ಎ ಅಲ್ಯೂಮಿನಿಯಂ ಲೋಹ. ಪ್ರಶ್ನೆ ಸಂಖ್ಯೆ 21. ಯಾವ ಪದಾರ್ಥವನ್ನು ಸಾಂಬಾರ್ಗಳ ರಾಜ ಎಂದು ಕರೆಯುತ್ತಾರೆ? ಆಪ್ಷನ್ ಬಿ ಕರಿಮೆಣಸು. ಸರಿಯಾದ ಉತ್ತರ. ಮಾನವ ಅಭಿವೃದ್ಧಿ ಸೂಚಕವನ್ನು ವರದಿ ಮಾಡುವವರು ಯಾರು? ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ. ಭಾರತದ ರಾಜಧಾನಿಯನ್ನು ಕೋಲ್ಕತಾದಿಂದ ದೆಹಲಿಗೆ ಯಾವಾಗ ಬದಲಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ 1911. ಕರಗ ಉತ್ಸವ ಎಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಕೊನೆಯ ಪ್ರಶ್ನೆ. ಭಾರತದ ಕಬ್ಬು ಸಂಶೋಧನಾ ಕೇಂದ್ರ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಲಕ್ನೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳ ಜೊತೆ ಸಿಗೋಣ. ಅಲ್ಲಿಯವರೆಗೂ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.